ಸರಳ ರೇಖೆಗಳು ಏನಾಗಿರ್ತವೆ ಅಂತಂದ್ರೆ ಒಂದಕ್ಕೊಂದು ಸಮಾಂತರವಾಗಿರ್ತವೆ ಮತ್ತು ಏನಾದ್ರ ಸೊಲ್ಯೂಷನ್ ಅನ್ನ ಏನಿರ್ತಾವ ಅಂತಂದ್ರ ಪರಿಹಾರ ಏನಿರುತ್ತೆ ಅಲ್ಲಿ ಯಾವ ಪರಿಹಾರನು ಇರುದಿಲ್ಲ, ನೋ ಸೊಲ್ಯೂಷನ್ ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ವಾಟ್ ದ ಇಂಟ್ರಡಕ್ಷನ್ ಬಿಹೈಂಡ್ ದಿ ವಾಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಂತ. ಇದು ಇಂಟ್ರಡಕ್ಷನ್ ಆಯ್ತು. ಇದ್ರ ಮೇಲೆ ಏನೈತಿ ಸಮಸ್ಯೆಗಳು, ಪ್ರಾಬ್ಲಮ್ಸ್ ನ ಬಿಡಿಸೋಣಂತ. ಅದಕ್ಕಿಂತ ಮೊದಲಾಗೆ ನಿಮಗೇನು ಅರ್ಥ ಆಗಿಲ್ಲ ಕೇಳ್ಬೋದು ಸರ್. ಒಂದು ಯಾರಾದರೂ ಡೌಟ್ಸ್ ಇದ್ರೆ ಈ ಕೇಳ್ರಿ. ಇಷ್ಟತನ ನಾ ಏನು ಹೇಳಿದ್ದೀನಲ್ಲ ಅದ್ರ ಬಗ್ಗೆ ಏನಾರ ಡೌಟ್ಸ್ ಇದ್ರೆ ಇದ್ರ ಮೇಲೆನೆ ಲೆಕ್ಕ ಬಿಡಿಸ್ಬೇಕು ನಾವು ಈಗ. ಸೊ ಅದನ್ನ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೆ, ಆಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರಾಗ ಏನಾರ ನಿಮ್ಗೆ ಸಮಸ್ಯೆ ಇತ್ತಂದ್ರೆ ನೀವು ಕೇಳ್ಬೋದು, ಇಲ್ಲ ಅಂದ್ರೆ ನಾವು ಸಮಸ್ಯೆಗಳನ್ನ ಬಿಡಿಸುವುದನ್ನ ಅಂದ್ರೆ ಎಕ್ಸಾಮಿಗೆ ಬಿದ್ದಿದ್ದ ಪ್ರಶ್ನೆಗಳನ್ನ ನಾನು ತಗೊಂತೀನಿ, ಅದನ್ನ ಬಿಡಿಸ್ತಾ ಇರ್ತೀನಿ. ಎನಿ ಡೌಟ್ಸ್? ಓಕೆ, ಡೌಟ್ಸ್ ಇಲ್ಲಂದ್ರೆ ನಾನು ಮುಂದೆ ಹೋಗ್ತೀನಿ ಪ್ರಾಬ್ಲಮ್ಸ್ಗೆ. ಈ ಕನ್ನಡ ಮೀಡಿಯಂ ಅವರಿಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಕನ್ನಡ ಮೀಡಿಯಂ ಅವರಿಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಇದು ಆಲ್ರೆಡಿ ಈಗ ನೀವು ಎಕ್ಸಾಮ್ ಸಮೀಪ ಬಂದಿದೆ, ನೀವು ಎಲ್ಲರೂ ತರೋ ಆಗಿನಿ ಅನ್ಕೊಂಡಿನಿ ನಾನು. ಸೊ ಇದು ಹೇಳಿದ್ದು ಬೇಗ ಅರ್ಥ ಆಗ್ತದೆ, ಅರ್ಥ ಆಗಿರ್ಬೋದು ಅನ್ಕೊಂಡಿನಿ ನಾನು. ಯಾಕಂದ್ರೆ ಸೊ ಇದೆಲ್ಲ ಎಕ್ಸಾಮ್ ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ಹೇಳಿದಾರ, ಅದ್ರ ಮೇಲೆ ಸಮಸ್ಯೆಯನ್ನ ಬಿಡಿಸಿದಾರ, ಪ್ಲಸ್ ಮತ್ತೆ 2 ಎಕ್ಸಾಮ್ನು ಬರೆದಿರಿ. ಸೊ ಅದ್ರಾಗ ನಿಮ್ಗೆ ಇದ್ರಾಗ ಡೌಟ್ ಇಲ್ಲ ಅನ್ಕೊಂಡಿನಿ ನಾನು. ಡೌಟ್ ಇಲ್ಲ ಅಂದ್ರೆ ನಾನು ಮುಂದೆ ಹೋಗ್ತೀನಿ. ಓಕೆ ಓಕೆ ಸರ್. ಸರ್ ಹಲೋ, ಇದೈತ್ರಿ ಸರ್. ಕೇಳಿದ್ಯಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ರೀ ಸರ್. ಓಕೆ, ಯಾವ ಸ್ಕೂಲ್ ಅಮ್ಮ ನೀನು? ನಮ್ದು CCL ಮ್ಯಾಗೇರಿ ಸರ್. ಮ್ಯಾಗೇರಿ. ಓಕೆ, ವೆರಿ ಗುಡ್. ಈಗ ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಎಸ್ ಸರ್. ಕನ್ನಡ ಮೀಡಿಯಂ ಅಲ್ಲ ನೀನು? ಎಸ್ ಸರ್. ಓಕೆ, ವೆರಿ ಗುಡ್. ಸೊ ಹಂಗಂದ್ರೆ ಮುಂದೆ ಹೋಗ್ಬೋದಾ? ಎಸ್ ಸರ್. ಈಗ ನಿಮ್ಗ ಆಕ್ಚುಲಿ ನಿಮ್ಮ ಇದ್ರಾಗ ಈ ಚಾಪ್ಟರ್ನ್ಯಾಗ ಸಮಸ್ಯೆ ಅನ್ವಯ ಪ್ರಶ್ನೆಗಳಿಗೆ ಸಮಸ್ಯೆ ಐತೋ, ಅಥವಾ ಗ್ರಾಫ್ ಐತಲ್ಲ ಅದು ಸಮಸ್ಯೆ ಇದೆಯೋ, ಅಥವಾ ವರ್ಜಿಸುವ ವಿಧಾನ ಅಂತೆಲ್ಲ ಅದ್ರಾಗ ಸಮಸ್ಯೆ ಐತೆ? ಯಾವ್ದ್ರಾಗ ಸಮಸ್ಯೆ ಇದೆ ನಿಮಗೆ? ವರ್ಜಿಸುವ ವಿಧಾನ ರೀ ಸರ್. ಯಾವ್ದ್ರಿ? ವರ್ಜಿಸುವ ವಿಧಾನ ರೀ ಸರ್. ವರ್ಜಿಸುವ ವಿಧಾನ. ಓಕೆ, ಅದ್ರಾಗ ಹೆಚ್ಚಿಗೆ ಪ್ರಾಬ್ಲಮ್ ನಾನು ಮಾಡ್ತೀನಿ. ಆದೇಶ ವಿಧಾನ ಬರ್ತೈತ್ರಿ ಸರ್. ಆದೇಶ ವಿಧಾನ. ಆದೇಶ ವಿಧಾನ ಸ್ವಲ್ಪ ಟಫ್ ಇದೆಯಲ್ಲ ಕಣೋ. ಆದೇಶ ವಿಧಾನ ಕಾಂಪ್ಲಿಕೇಟೆಡ್ ಇದೆ. ಇನ್ನು ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ ಬಹಳ ಈಸಿ ಇದೆ. ಓಕೆ, ಇರ್ಲಿ. ಎನಿವೇ, ಸೊ ನಿನ್ಗೆ ಯಾವ್ದು ಟಫ್ ಐತೆ ಅದನ್ನ ಹೇಳ್ತೀನಿ ಅಂತ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಸರ್ ನೆಕ್ಸ್ಟ್ ಈಗ ನಾವು ಪ್ರಶ್ನೆಗಳನ್ನ ನೋಡೋಣ. ಇದು ಎಕ್ಸಾಮಿಗೆ ಬಿದ್ದಿದ್ದು ಏನಂತ ಕೊಟ್ಟಿದ್ದಾರೆ ಅಂದ್ರೆ, ನಾನು ಇಲ್ಲಿ ಬರ್ಸ್ತಾ ಇದ್ದೀನಿ. ದ lines of equations 3x minus 7y is equal to 10 and 9x minus 21y is equal to 10 ಏನ್ ಕೊಟ್ಟಿದಾರ? 2 ರೇಖೆಗಳು ಕೊಟ್ಟಿದ್ದಾರೆ. ದ ಲೈನ್ಸ್ ಆಫ್ ಇಕ್ವೇಶನ್ ಅಂದ್ರ 2 ಸಮೀಕರಣ, ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಕೊಟ್ಟಿದ್ದಾರೆ. ಒಂದು 3x minus 7y is equal to 10 ಅಂತ ಇದೆ. ಇನ್ನೊಂದು ಏನಿದೆ ಅಂತಂದ್ರೆ 9x minus 21y is equal to 10 ಇದೆ.
ಮುಂದೆ ಪ್ರಶ್ನೆ ಏನ್ರಿ ಅಂತ ಕೇಳಿದ್ರೆ, ಸೊ ಇದು ಗ್ರಾಫಿಕಲಿ ಹೌ ದ ಗ್ರಾಫಿಕಲಿ ದೇ ಆರ್, ಇದು ಇದೇನ್ರಿ ಸರ್, ಇದಲ್ಲ. ಸೊ ಹೌ ದ ಗ್ರಾಫಿಕಲಿ ಅಂತಂದು, ಸೊ ಗ್ರಾಫಿಕಲಿ ಹೆಂಗಿರ್ತಾವು ಇವು ಅಂತ ನೋಡು ಕೇಳ್ಯಾರ ಎಕ್ಸಾಮ್ನಾಗ ಒಂದ್ ಕ್ವಶನ್. ಫಸ್ಟ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಯಾವುದೇ ಒಂದು ಎರಡು ಚರಾಕ್ಷರ ಸಮೀಕರಣದ ಮಾದರಿ ಹೆಂಗಿರ್ತೈತಿ ಅಂತ ನಿಮ್ಗೆ ಗೊತ್ತೈತಿ. ಸೊ P1y is equal to C1 ಅಂತ ತಗೊಳ್ಳೋಣ. ಇದು ಏನಂತ ಅಂತಂದ್ರೆ A2x plus B2y plus is equal to C2 ಅಂತ ಇದೆ. ಇಲ್ಲಿ ನೋಡ್ರಿ ಕಂಪೇರ್ ಮಾಡ್ಬೇಕು ನಾವು. ಕಂಪೇರ್ ಅಂದ್ರೆ ಹೋಲಿಕೆ ಅಂತ. ಸೊ ಎಕ್ಸ್ ಇದ್ದಲ್ಲಿ ಎಕ್ಸ್ ಇದೆ ರೀ, y ಇದ್ದಲ್ಲೇ y ಇದೆ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ, A1 ಇದ್ದಲ್ಲಿ ಏನೈತಿ ಇಲ್ಲಿ 3 ಐತಿ. ಹಾಗಾದ್ರೆ A1 ಅಂದ್ರೆ ಏನಂತ ತಿಳ್ಕೊಬೇಕು ನಾವು, 3 ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಇಲ್ಲಿ B1 ಅಂದ್ರೆ ಏನೈತ್ರಿ ಸರ್ ಅಂತ ಕೇಳಿದ್ರೆ -7 ಐತ್ರಿ. ಆಮೇಲೆ C1 ಏನೈತ್ರಿ ಅಂತ ಕೇಳಿದ್ರೆ 10 ಐತಿ. ಇದನ್ನ ಈ ಕಡೆ ತಗೊಂಡು ಹೋಗ್ಬೋದು, ನಾವು ತಗೊಂಡ್ರು ಮೈನಸ್ ಆಗ್ತದೆ. ಅದಕ್ಕೆ ನಾ C1 = 10 ಅಂತ ತಗೊಂಡಿನಿ. ದೆನ್ ಅದ್ರ ಪ್ರಕಾರ A2 ಅಂತ ತಗೊಂಡ್ರೆ 9 ಇದೆ, B2 ಎಷ್ಟಿದೆ ಅಂತಂದ್ರೆ -21 ಇದೆ, C2 = ಎಷ್ಟಿದೆ ಅಂತ ಕೇಳಿದ್ರೆ 10 ಇದೆ ಅಂತ. ಓಕೆ, ಹಾ ಈಗ ನೋಡೋಣ ನಾವು ರೇಷಿಯೋ, ಕಂಪೇರಿಂಗ್ ದಿ ರೇಷಿಯೋ A1 upon A2 is equal to B1 upon B2 is equal to C1 upon C2. ಇದಕ್ಕೆ ನಾವು ಯಾವ್ದಕ್ಕ ಇದು ಹೊಂತೈತಿ ನೋಡ್ಕೋಬೇಕು. ಸೊ ಒಂದೇದು A1 ಅಂದ್ರೆ ಎಷ್ಟಿದೆ ಕಣ, 3 ಇದೆ, 9 ಇದೆ. ಸೊ B1 ಇದೆ -7 ಇದೆ, -21 ಇದೆ. ದಟ್ ಈಸ್ C1 = 10/10 ಇದೆ. ನೋಡ್ರಿ ಮೈನಸ್ ಐತಿ, ಗೆಟ್ ಕ್ಯಾನ್ಸಲ್, ಮೈನಸ್ ಇರುವುದರಿಂದ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗ್ತದೆ. ಅದಕ್ಕೆ ನಾವೇನಿದು ಮೈನಸ್ ತೆಗೆದು ಬಿಟ್ರೆ ಇದು ಕ್ಯಾನ್ಸಲ್ ಆಯ್ತು. 7 1 7, 7 3 ಅಂತ. ಸೊ ಇನ್ನೊಂದು 3 1 3 3 ಆನ್ಸರ್ 1/3 is equal to 1/3 is equal to 1 ಆಯ್ತು. ನೋಡ್ರಿ ಇದಕ್ಕೆ ಯಾವ್ದು ಸೂಟೇಬಲ್ ಇಕ್ವೇಶನ್ ಆಗ್ತದೆ ಅಂದ್ರೆ ಇವಿ ಎರಡು ಈಕ್ವಲ್ ಅದಾವು, ಇವಿ ಎರಡು ಈಕ್ವಲ್ ಇಲ್ಲ. ಸೊ ಹಂಗಂದ್ರೆ A1/A2 is equal to B1/B2 is not equal to C1/C2. ಹಾಗಾದ್ರೆ ನಕ್ಷ ವಿಧಾನದಿಂದ ಯಾವ ರೂಪದಾಗಿರ್ತಾವ ಇವು ಅಂತ ಕೇಳಿದ್ರೆ ಏನ್ ಹೇಳ್ಬೋದು, ಪ್ಯಾರಲಲ್ ಅಂದ್ರೆ ಸಮಾಂತರವಾಗಿರುತ್ತವೆ. ಪ್ಯಾರಲಲ್ ಏನಿದು, ಪ್ಯಾರಲಲ್ ಅಂದ್ರೆ ಸಮಾಂತರ ರೇಖೆಗಳು. ಇವು ಎಂತ ರೇಖೆಗಳು ಅಂತ ಕೇಳಿದ್ರೆ ಸಮಾಂತರ, ಪ್ಯಾರಲಲ್ ಲೈನ್ಸ್. ಹಾಗಾದ್ರೆ ಎಕ್ಸಾಮ್ನಾಗ 1 ಮಾರ್ಕ್ಸ್ ಇರ್ತೈತ್ರಿ ಸರ್, ಇಷ್ಟೆಲ್ಲ ಬಿಡಿಸ್ಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ನಾನು ನಿಮ್ಗೆ ತಿಳಿಲಿ ಅಂತಂದು ನಾನೇನ್ ಮಾಡಿದೀನಿ, A1 A2 A3 ಅಂತ. ಆದ್ರೆ ನೀವೀಗ ಆಲ್ರೆಡಿ ಪರ್ಫೆಕ್ಟ್ ಅದಿರಿ. ಸೊ ದೇರ್ ಫೋರ್ A1 ಮತ್ತೆ A2 B1 B2 C1 C2 ಇಲ್ಲೇ ಮನಸ್ಸಿನಾಗ ಮಾಡ್ಕೊಂಡು ಡೈರೆಕ್ಟ್ ಆನ್ಸರ್ ಹೇಳ್ಬೋದು. ಮನಸ್ಸಿನಾಗ ಬರ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಒಂದು ರಫ್ ಅಂತ ಕಚ್ಚಾ ಅಂತಂದು ಬರ್ಕೊಂಡು ಆ ಕಚ್ಚಾದಾಗ ಎಲ್ಲಾರು ನೀವ್ ಏನ್ ಮಾಡೋದಿದ್ರು ಎಕ್ಸಾಮ್ದಾಗ ಕ್ವಶನ್ ಪೇಪರ್ನಾಗ ಬಿಡಿಸಬಾರ್ದು. ಎದ್ರಾಗ ಬಿಡಿಸ್ಬೇಕು ಹೇಳ್ರಿ, ಸೊ ಆನ್ಸರ್ ಶೀಟ್ನಾಗ ನಿಮ್ಗ ಜಗ ರಫ್ ಅಂತ ಬರ್ಕೊಂಡು ಅಲ್ಲಿ ಬಿಡಿಸಿ ನಿಮ್ದು ಯಾವ್ದು ಅನ್ನೋದನ್ನ ಪ್ಯಾರಲಲ್ ಲೈನ್ ಅಥವಾ ಸಮಾಂತರ ರೇಖೆಗಳು ಅಥವಾ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ ಇದು? ಸರಿ, ಒಂದ್ ನಿಮಿಷ ಅದನ್ನ ಕೇಳಿ. ಹಲೋ, ಈಗ ಒಂದು ಪ್ರಾಬ್ಲಮ್ ಬಿಡಿಸಿದ್ದೀನಿ ನಾನೀಗ. ಸರ ನನಗ ಅದ ಅರ್ಥ ಆಗಿಲ್ರಿ, ಇನ್ನೊಂದ್ಸಲ ರಿಪೀಟ್ ಮಾಡ್ರಿ ಸರ. ಯಾವ್ದಮ್ಮದು? ಇದೇ ಲೆಕ್ಕ ಸರ್, ಅರ್ಥ ಆಗ್ಲಿಲ್ಲ. ಇದೇ ಲೆಕ್ಕ. ಓಕೆ, ಸೊ Yes, sir. ಅದ್ರಾಗ ಯಾವ ಪರ್ಟಿಕ್ಯುಲರ್ ಯಾವ ಭಾಗ ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಅದನ್ನ ಅಲ್ಲಿ ಹೋಗಿ ಟಚ್ ಕೊಡ್ತಿದ್ದೆ. ಈಗ ಮೊದ್ಲಾಗ ನಿನಗೆ ಏನು ಗೊತ್ತಿರ್ಬೇಕಂತ ಹೇಳಿ. 3ನೇ ಭಾಗ ಅರ್ಥ ಆಗಿಲ್ರಿ ಸರ್. 3ನೇ ಭಾಗ, 3ನೇ ಭಾಗ ಅಂದ್ರೆ ನೋಡ್ರಿ, ಫಸ್ಟ್ 3x - 7y = 10, 9x - 21y = 10 ಅಂತ ಇದೆಯಾ. ಸೊ ಇವು ಎರಡು ಸಮೀಕರಣಗಳು ನಮ್ಗ ಮಾದರಿಗಳು, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್
ಅಂತ ಹೇಳ್ತೀನಲ್ಲ, ಆದ್ರೂ ಆವಾಗ A1 X ಇದ್ದಲ್ಲಿ X ಇದೆ, A1 ಇದ್ದಲ್ಲಿ ಏನಿದೆ ಕಣೋ ಅಂತ ಕೇಳಿದ್ರೆ 3 ಇದೆ, B1 ಇದ್ದಲ್ಲಿ ಏನಿದೆ ಅಂತ ಕೇಳಿದ್ರೆ -7 ಇದೆ, C1 ಇದ್ದಲ್ಲಿ ಏನಿದೆ ಅಂದ್ರೆ 10 ಇದೆ. ಅದನ್ನು ಬರ್ಕೊಟ್ಟಿದ್ದೀನಿ ನಾನು. A2 ಇಸ್ ಈಕ್ವಲ್ ಟು ಎಷ್ಟಿದೆ? 9 ಇದೆ. B2 ಇಸ್ ಈಕ್ವಲ್ ಟು -21 ಇದೆ. C2 ಇಸ್ ಈಕ್ವಲ್ ಟು 10 ಇದೆ. ಓಕೆ, ಸೊ ಮುಂದೆ ನಾ ಏನ್ ಮಾಡಿದೆ, ಕಂಪೇರಿಂಗ್ ದಿ ರೇಷಿಯೋಸ್ ಅಂದ್ರೆ ಹೋಲಿಕೆಗಳು. ಆ ಹೋಲಿಕೆ ಮಾಡಿ A1 ಅಪಾನ್ A2, B1 ಅಪಾನ್ B2 ಮಾಡಿಬಿಟ್ಟು, ಸೊ ಇಲ್ಲಿ ಕರ್ತ ಹೊಡೆದ್ರೆ 1/3 ಇಸ್ ಈಕ್ವಲ್ ಟು 1/3 ಬಂತು. ಬಟ್ ಇಲ್ಲಿ ಏನಾಯ್ತು? 1 ಆಯ್ತು. ಇವು ಮೂರು ಸಮ ಇಲ್ಲ, ಇದು ಬೇರೆ ಇದೆ. ಸೊ ಬೇರೆ ಇತ್ತಂದ್ರೆ ಅಂತ ಸರಳ ರೇಖೆ ನಾನು ಒಂದು ಕೋಷ್ಟಕ ಕೊಟ್ಟಿದ್ನಲ್ಲ, ಆ ಕೋಷ್ಟಕದಾಗ ನೋಡಿದ್ರೆ ಅವು ಹೆಂಗ ಅದಾವಂತ ಪ್ಯಾರಲಲ್ ಲೈನ್ಸ್ ಅಂದ್ರೆ ಸಮಾಂತರ ರೇಖೆಗಳು ಅದಾವು ಅಂತ. ಅರ್ಥ ಆಯ್ತಾ? ಹಲೋ 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 ಯಾರು ಕೇಳಿದ್ರಲ್ಲಮ್ಮ? ಸೊ ಓಕೆ, ತಿಳಿತಂದ್ರೆ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಹೋಗ್ತೀನಿ. Yes, sir. Yes, sir. ನೆಕ್ಸ್ಟ್ ಹೋಗ್ಲಿ? Yes, sir. ಅರ್ಥ ಆಯ್ತಲ್ಲ ಇದು? Yes, sir. ಓಕೆ, ಈಗ ಯಾರು ನಾನು ಹಂಗೆ ನಿಮ್ಗೆ ಇಟ್ಕೊಂಡಿರ್ತೀನಿ, ನೀವು ಅನ್ಮ್ಯೂಟ್ ಮಾಡಲ್ಲ. ನೀವು ಯಾವ್ದಾದ್ರು ಪ್ರಶ್ನೆ ಕೇಳೋದಂದ್ರೆ ಕೇಳ್ಬೋದು, ಆದ್ರೆ ನೀವು ಕೇಳುವಾಗ ಒಬ್ಬೊಬ್ಬರು ಕೇಳ್ಬೇಕು. ಗುಂಪಾಗಿ ಕೇಳಿದ್ರಂದ್ರೆ Okay, sir. ಸಿಗಲ್ಲ. Okay, sir. Okay. ಓಕೆ ಓಕೆ ಓಕೆ. ಈಗ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ 3x - y is equal to 8 and ಮತ್ತು 12x plus ky is equal to 32 have ಕೊಟ್ಬಿಟ್ಟು ಇನ್ಫನೈಟ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಇನ್ಫನೈಟ್ ಸೊಲ್ಯೂಷನ್ ನೋಡ್ರಿ, 3x - y is equal to 8 ಮತ್ತೆ 12x plus ky is equal to 32 ಅಂತ ಕೊಟ್ಟು ಹ್ಯಾವ್ ಎ ಇನ್ಫನೈಟ್ ಸೊಲ್ಯೂಷನ್, ಅಪರಿಮಿತ ಏನಾಗಿವೆ ಅಂತಂದ್ರೆ ಪರಿಹಾರವನ್ನು ಹೊಂದಿವೆ. ಅಪರಿಮಿತಿ, ಅಪರಿಮಿತ ಏನಾಗಿದೆ? ಪರಿಹಾರವನ್ನ ಹೊಂದಿವೆ ಅಂತ. ಹಂಗಂದ್ರೆ ನಮಗೆ ಗೊತ್ತಾಯ್ತು, ಅಪರಿಮಿತ ಅಥವಾ ಇನ್ಫನೈಟ್ ಸೊಲ್ಯೂಷನ್ ಇದ್ದಂದ್ರೆ ಅದ್ರದ್ದು ರೇಷಿಯೋ ಹೆಂಗಿರ್ತೈತಿ ಹೇಳ್ರಿ ನೋಡೋಣ. ಹೇಳ್ರಮ್ಮ. A1 A2 is equal to B1 upon B2 is equal to, ಹಂಗಂದ್ರೆ ಎಲ್ಲವೂ ಈಕ್ವಲ್ ಇರ್ತಾವ, ಒಂದರಾಗ ಏನ್ ಚೇಂಜ್ ಇರ್ತೈತ? ಈಕ್ವಲ್ ಇರ್ತಾವ. ಎಲ್ಲವೂ ಏನಿರ್ತಾವ? ಈಕ್ವಲ್ ಇರ್ತಾವ. ಓಕೆ, ಎಲ್ಲವೂ ಈಕ್ವಲ್ ಅಂದ ಕೂಡಲೇ ಇಲ್ಲಿ ನೋಡ್ರಮ್ಮ, A1 ಇದ್ದಲ್ಲಿ ಏನಿದೆ? 3 ಇದೆ. ಓಕೆ, A1 ಇದ್ದಲ್ಲೇ 3 ಇದೆ. ಮುಂದೆ ಇದು A2 ಎಷ್ಟಿದೆ? 12 ಇದೆ. ಇಸ್ ಈಕ್ವಲ್ ಟು B1 ಎಷ್ಟಿದೆ? ಏನು ಇರ್ಲಿಲ್ಲ ಅಂದ್ರೆ ಇಲ್ಲಿ -1, ಹೌದಾ? ದೆನ್ ಇಲ್ಲಿ ಏನಿದೆ? K ಇದೆ. ದೆನ್ ಇಸ್ ಈಕ್ವಲ್ ಟು C1 ಎಷ್ಟಿದೆ? 8/32 ಅಂತ ಇದೆ. ಈಗ ನಮಗೇನ್ ಕೇಳ್ಯಾರವರು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ K? ದ ಬೆಲೆ ಕಂಡುಹಿಡಿಯಿರಿ ಅಂದಾರ. ನಾವು ಈಗ ಇವೆರಡೂ ತಗೊಳೋಣ. ಇವೆರಡು ತಗೊಂಡ್ರಂದ್ರ 3/12 is equal to -1/k. ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರಿ ಗುಣಾಕಾರ ಮಾಡಿದ್ರೆ ಇದು 3k is equal to -1 into 12 ಆಯ್ತು. ಸೊ 3k is equal to -12. 1 into 12 ಅಂದ್ರೆ 12. ಮತ್ ನೀವು 1 into 12 ಅಂದ್ರೆ 112 ಬರ್ದಿರಿ. ಸೊ ಯಾಕಂದ್ರೆ ಮಿಸ್ಟೇಕ್ ಮಾಡೋದು ಬಹಳ. ಸೊ 1 into 12 ಅಂದ್ರೆ -12. K is equal to -12 divided by 3 ಅಂತ ಮಾಡಿದ್ರೆ 3 1s 3 4s. ಆನ್ಸರ್ ಎಷ್ಟು ಹಂಗಾದ್ರೆ? -4. ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ K? ದ ಬೆಲೆ ಎಷ್ಟು ಅಂತ ಕೇಳಿದ್ರೆ ಆನ್ಸರ್ ಎಷ್ಟು ಹಂಗಾದ್ರೆ? -4. ಓಕೆ, ಸೊ ಇದು ಅರ್ಥ ಆಯ್ತೇನ್ರಿ? ಹಲೋ ಸರ್, ಇಲ್ಲಿ ಕಡ್ತಾ ಹೊಡೆದ್ರಲ್ರಿ ಸರ್, ಮೂರ್ನಾಲ್ಕಲೆ ಕಡ್ತಾ ಹೊಡ್ಯಾಕ್ ಬರ್ತೈತಲ್ರಿ ಸರ್? ಮೂರ್ನಾಲ್ಕಲೆ ಅಂತ ಹೊಡಿಬಹುದಮ್ಮ. ಸ್ಟೆಪ್ ಬೈ ಸ್ಟೆಪ್ ಬಿಡ್ಸಾಕೊಂತೀನಿ ನಾನು. ಅಲ್ಲೇ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದ್ವಿ ಅಂದ್ರೆ ನಾವ್ ಏನಾಕತ್ ಹೇಳ್ರಿ, ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. 3 1s 3 4s 1/4 ಅಂತ ಬರ್ದ್ಬಿಟ್ಟು K is equal to ನಿಮ್ಗೆ
ಏನು ಕನ್ಫ್ಯೂಸ್ ಆಗ್ಬಾರ್ದು ಅಂತಂದ್ರೆ ನಾನು ಏನ್ ಮಾಡಿದೀನಿ ಓರೆ ಗುಣಾಕಾರ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದೀನಿ. ಇದ್ರಾಗ ಏನ್ರ ಮಿಸ್ಟೇಕ್ ಐತೇನ? ನೋ ಸರ್. ನೋ ಸರ್. ನಾ ಮಾಡಿದ್ರಾಗ ಏನ್ರ ಮಿಸ್ಟೇಕ್ ಐತೇನ? ಇಲ್ಲ ಸರ್, No, ಇದು sir. ತುಂಬಾ ಈಸಿ ಮೆಥಡ್ ಅಲ್ಲಿ ಗೊತ್ತಾಯ್ತು ಸರ್. ಅಂದ್ರೆ ನಾವ್ ಇಲ್ಲಿ ಕಡ್ತ ಹೊಡೆದ್ವಿ ಅಂದ್ರೆ ಮತ್ತೆ ದೊಡ್ಡ ಲಾಂಗ್ ಮಾಡ್ಬೇಕಾಗುತ್ತೆ ಸರ್. ಹಾ, ಲಾಂಗ್ ಮಾಡ್ಬೇಕಾಕತಿ. ಇದು ಏನ್ ಮಾಡ್ಬೋದು ಅಂತಂದ್ರೆ ಲಾಂಗ್ ಮಾಡ್ಬೋದು, ಆದ್ರೆ ಸ್ಟೆಪ್ ಬೈ ಸ್ಟೆಪ್ ಕ್ಯಾರೀಸ್ ದಿ ಮಾರ್ಕ್ಸ್. ಹೌದಲ್ಲ? Yes. ಹಂತ ಹಂತವಾಗಿ ನೀವು ಮಾಡಿದ್ರಂದ್ರೆ ನಿಮ್ಗೆ ಅಂಕಗಳು ಹಂತ ಹಂತವಾಗಿ ಬೀಳ್ತಾವ. ಹೌದಾ? Yes, sir. ಹೌದಲ್ಲ? ಆ ಒಂದು ದೃಷ್ಟಿಯಿಂದ ನಾ ಹಿಂಗ್ ಬಿಡಿದೀನಿ. ಎನಿ ಡೌಟ್ಸ್? No, sir. ನೋ ಸರ್. ಕ್ಯಾನ್ ಐ ಗೋ ಟು ನೆಕ್ಸ್ಟ್ ಒನ್? Yes, sir. ನಾವು ಮುಂದೆ ಹೋಗ್ಬೋದಾ? Yes, sir. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾ, ಈಗ ಇವು 1 ಮಾರ್ಕ್ಸ್ ಕ್ವಶನ್ ನಾವು ಇದ್ರ ಬಗ್ಗೆ ಹೇಳಿದ್ವಿ. ಈಗ ಇಂಥವೇ ಲೆಕ್ಕನ ಎಕ್ಸಾಮ್ನಾಗ ಬೇರೆ ಬೇರೆ ಕೊಟ್ಟಿದ್ದಾರ. ನಾವು ಇದನ್ನ ಹೇಳ್ಕೊಂತ ಹೋದ್ರೆ ಇನ್ನು ಜಗ್ಗಾಗಿ ಹೇಳ್ಬೋದು, ಬೇಡನಲ್ಲ. ಆದ್ರೆ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಎರಡು ಹೇಳಿದ್ದೀನಲ್ಲ, ಈಗ ಇಂಥವನ್ನೇ ಬೇರೆ ಲಿಕ್ಕ ಯಾವುದು ಎಲಿಮಿನೇಷನ್ ಮೆಥಡ್ ಅಂತ ಐತಿ. ಯಾವುದು? ವರ್ಜಿಸುವ ವಿಧಾನ. ಆ ವರ್ಜಿಸುವ ವಿಧಾನದ ಮೂಲಕ ಏನ್ ಮಾಡುದು ನಾವು ಅಂತಂದ್ರ ಲೆಕ್ಕಗಳನ್ನ ಬಿಡಿಸುವುದು. ಸಾಲ್ವ್ ಅಂತಾರ. ಸಾಲ್ವ್ ಅಂತಂದ್ರೆ ಏನ್ ಬಿಡಿಸುದು ಹೇಳಿ ನೋಡೋಣ. ನಕ್ಷೆ ಮೂಲಕ, ಎಲಿಮಿನೇಷನ್ ಮೆಥಡ್ ಅಂತ. ಎಲಿಮಿನೇಷನ್ ಮೆಥಡ್ ಅಂತಂದ್ರೆ ವರ್ಜಿಸುವ ವಿಧಾನ. ಫಸ್ಟ್ ಗೆ ವರ್ಜಿಸುವ ವಿಧಾನ ಹೇಳಿಬಿಟ್ಟು ನಾನು ಮುಂದ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಫಸ್ಟ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. 2x plus y is equal to 8, then x minus y is equal to 1. ಇದು ಯಾವ ಎಕ್ಸಾಮ್ನಾಗ ಬಿಟ್ಟೈತೆ ಅಂದ್ರೆ ಏಪ್ರಿಲ್ 2022, 2027 ಒಂದು ಪರೀಕ್ಷೆಯಲ್ಲಿ ಈ ಪರೀಕ್ಷೆ ಇದು ಎಕ್ಸಾಮ್ಗೆ ಇದು ಬಿಟ್ಟಿದೆ. ಇದಕ್ಕೆ ನಾವೇನಂತೀವಿ? ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂದ. ವರ್ಜಿಸುವ ವಿಧಾನ ಅಂದ್ರೆ ಕನ್ನಡದಾಗ ಆಯ್ತು. ಇಂಗ್ಲಿಷ್ನಾಗ ಎಲಿಮಿನೇಷನ್ ಮೆಥಡ್. ಯಾವ ಮೆಥಡ್ ರೀ ಸರ್ ಅಂತ ಕೇಳಿದ್ರ ಎಲಿಮಿನೇಷನ್ ಮೆಥಡ್. ಸೊ ಎಲಿಮಿನೇಷನ್ ಮೆಥಡ್ನಾಗ ಎಲಿಮಿನೇಷನ್ ವರ್ಜಿಸುವುದು ಅಂದ್ರೇನು? ಒಂದು ತೆಗೆದು ಅಂತ. ಎಲಿಮಿನೇಟ್ ಅಂದ್ರೆ ಎರಡು ಇದ್ರಾಗ ಒಂದು ಏನ ಚರಾಕ್ಷರವನ್ನ ತೆಗೆದುಬಿಟ್ಟು ನಾವು ಅದರ ಬೆಲೆಯನ್ನ ಕಂಡುಹಿಡಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು? ನಾವು ಬರ್ಕೊಂಡಿದೀವಿ ಇದನ್ನ. ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1 ಅಂತ ಇದೆ. ಸೊ ಹಿಯರ್ ನೋಡ್ರಿ, ಫಸ್ಟ್ ನೋಡ್ರಿ, ಇಲ್ಲೇ 2x ಇದೆ, ಇಲ್ಲಿ ಬರೀ x ಇದೆ. ಇಲ್ಲಿ x ಐತೆ ಅಂದ್ರೆ 1x ಅಂದಂಗೆ. ಓಕೆ, ಇಲ್ಲಿ ಏನಿದೆ? ಏನು ಇಲ್ಲ ಅಂದ್ರೆ 1y ಅಂತ. ಇಲ್ಲಿ 1y ಐತಿ. ಓಕೆ, ನೆಕ್ಸ್ಟ್ ಇಲ್ಲೇ n2 ಇಲ್ಲೇ 1 ಐತಿ. ಓಕೆ, ಸೊ ಇಲ್ಲೇ ಪ್ಲಸ್ ಮೈನಸ್ ಅದಾವ ಇಲ್ಲ ನೋಡ್ಕೋಬೇಕು. ಫಸ್ಟ್ ಮೊದಲನೆಯ ಸ್ಟೆಪ್ ಏನು ಅಂತಂದ್ರೆ ಪ್ಲಸ್ ಮೈನಸ್ ಅದಾವ ಇಲ್ಲ ಬೇಗ ಎಲಿಮಿನೇಟ್ ಆಗ್ಬೇಕು. ಬೇಗ ಎಲಿಮಿನೇಟ್ ಆಗ್ಬೇಕಂದ್ರೆ ಬೇಗ ಅದು ಕ್ಯಾನ್ಸಲ್ ಆಗ್ಬೇಕು. ಹಂಗ ಅದಾವ ಇಲ್ಲ ನೋಡ್ಬೇಕು. ಪ್ಲಸ್ ಮೈನಸ್ ಅದಾವ. ಓಕೆ, ನೋ ಪ್ರಾಬ್ಲಮ್. ಸೊ ಹಂಗಂದ್ರೆ ಪ್ಲಸ್ ಮೈನಸ್ ಅದಾವ ಅಂತಂದ್ರೆ ನಾವೇನ್ ಮಾಡಬೇಕು? ಆಡ್ ಅಂತ. ಆಡ್ ಅಂದ್ರೆ ಕೂಡಿಸಿ ಅಂತ. ಈಗ ಕೂಡಿಸ್ಬೇಕಂದ್ರೆ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ 1 ಇರ್ತೈತಿ. 2 + 1 ಎಷ್ಟಾಯ್ತು? 3x ಆಯ್ತು. ಆಮೇಲೆ ಇದು ಪ್ಲಸ್ 1 ಐತಿ, ಮೈನಸ್ 1 1 ಹೋದ್ರಂದ್ರೆ 0. ದೇರ್ ಫಾರ್ ವಿ ಆರ್ ಕ್ಯಾನ್ಸಲಿಂಗ್ ದಿಸ್ ಒನ್. ಸೊ 8 + 1 ಅಂದ್ರೆ ಎಷ್ಟಾಯ್ತು? 9 ಆಯ್ತು. ಸೊ ದೇರ್ ಫಾರ್ 3x is equal to 9. 3x is equal to 9 ಅಂದ್ರೆ x is equal to ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೇಕು ನೋಡ್ರಿ, x ಗೆ ಏನ್ ಗುಣಿಸಿದ್ರೆ 9 ಬರ್ತೈತೆ ಅಂತಂದ್ರೆ 3 ಗುಣಿಸಿದ್ರೆ 9 ಬರ್ತೈತೆ. ಹಾಗಾದ್ರೆ x is equal to ಏನಂತಂದ್ರೆ 3 ಅಥವಾ 9/3. 3 1 3 3. ಸೊ ದೇರ್ ಫೋರ್ x is equal to 3. x is equal to 3. ಈಗ ಏನ್ ಮಾಡ್ಬೇಕು ಅಂದ್ರೆ ಇವು ಎರಡು ಸಮೀಕರಣದಲ್ಲಿ ಯಾವುದೇ ಒಂದು ಸಮೀಕರಣಕ್ಕೂ ಇದರ ಬೆಲೆಯನ್ನ ಆದೇಶಿಸಬೇಕು. ಆದೇಶಿಸೋದು ಅಂದ್ರೆ ಪುಟ್ಟಿಂಗ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದಿ ಎನಿ ಟೂ ಇಕ್ವೇಶನ್. ನಾನ್ ಸಣ್ಣ ತಗೊಂತೀನಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1 ಅಂತ ತಗೊಂಡಿನಿ. ಸೊ ಎಕ್ಸ್ ಇದ್ದಲ್ಲಿ ಏನೈತಿ ಅಂತಂದ್ರೆ 3 ಐತಿ, ಇಲ್ಲಿ ಮೈನಸ್ ವೈ ಐತಿ, ಇಲ್ಲಿ 1 ಐತಿ. ನೋಡ್ರಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ 3ರಾಗ ಎಷ್ಟು ಕಳೆದ್ರೆ 1 ಬರುತ್ತೆ? ಹಲೋ, 3ರಾಗ ಎಷ್ಟು ಕಳೆದ್ರೆ 1 ಬರ್ತೈತಿ? 3ರಾಗ 2 ಕಳೆದ್ರೆ 1 ಬರ್ತೈತ್ರಿ ಸರ್. ಗುಡ್. ಹಂಗಂದ್ರೆ y ಬೆಲೆ ಎಷ್ಟಾಯ್ತು ಹಂಗಂದ್ರ ಹೇಳಿ? y ಬೆಲೆ 1 ಎಷ್ಟಾಯ್ತು? 2 ಸರ್. 2. ಓಕೆ,
2 ಬಂತ y ಬೆಲೆ ಏನು Yes, sir. 2 ಇದು ಹಿಂಗರ ಬರಿಬಹುದು ಅಥವಾ ನೀವೇನ್ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಬೇಕಂದ್ರೆ y ನ ಆ ಕಡೆ ಹೋದ್ರೆ ಮೈನಸ್ ಇದ್ದದ್ದು ಪ್ಲಸ್ ಆಯ್ತು 3 ಈ ಕಡೆ ತಂದ್ರೆ -3 - 1 ಅಂದ್ರೆ 2 therefore y is equal to 2 ಹಂಗರ ಮಾಡಬಹುದು ಅಥವಾ ನಾ ಹೇಳಿದ್ನಲ್ಲ ಮೆಥಡ್ ಹಿಂಗ 3 is equal to 3 - 1 is equal to y so therefore y is equal to 3 - 1 ಅಂದ್ರೆ 2 the answer is ಎಷ್ಟು 2 ಅಂತ ಸೊ ನಂದು ಆನ್ಸರ್ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ ನಾನೇನ್ ಮಾಡ್ತೀನಿ ವೆರಿಫಿಕೇಶನ್ ಅಂತಾರ ಅದಕ್ಕೆ ವೆರಿಫಿಕೇಶನ್ ಅಂದ್ರೆ ತಾಳೆ ನೋಡುವುದು ಅಂತ ತಾಳೆ ನೋಡಿ ಸೊ ತಾಳೆ ನೋಡುದು ಅಂದ್ರೆ ಒಂದೇದ್ ನೋಡೋಣ x - y = 1 ಇದೆ ಸೊ x ಅಂದ್ರೆ ಎಷ್ಟಿದೆ ರೀ 3 ಇದೆ y ಅಂದ್ರೆ ಎಷ್ಟಿದೆ 2 ಇದೆ ಸೊ 3 - 2 ಅಂದ್ರೆ ಎಷ್ಟು 1 1 = 1 therefore our answer is correct ನಮ್ಮ ಉತ್ತರ ಏನೈತಿ ಹಂಗಂದ್ರೆ ಕರೆಕ್ಟ್ ಐತಿ ಅಂತ ಅರ್ಥ ಆಯ್ತಾ Yes, sir. ಎಲ್ಲರಿಗೂ ಅರ್ಥ ಆಯ್ತಾ Yes, sir. ಮ್ಯಾಗೇರರು ಅಷ್ಟೇ ಹೇಳ್ತಿದ್ದೀರಾ ಬೇರೆ ಸ್ಕೂಲ್ ಅವರು ಸರ್ ಇಲ್ಲಿ ಡಬಲ್ ಸ್ಕೂಲ್ ಮಿಕ್ಸ್ ಇದೆ ಸರ್. ಡಬಲ್ ಸ್ಕೂಲ್ ಯಾವ್ದು ಡಬಲ್ ಸ್ಕೂಲ್ ಮತ್ತು ಸಿಸಿಎನ್ ಎರಡು ಇದೆ ಸರ್. ಮತ್ತೆ ಅವ್ರು ಬಿಟ್ಟು ಯಾರಿಗಾರ ಅರ್ಥ ಆಗ್ಲಿಲ್ಲ ಅಂತ ಕೇಳ್ಬೋದು ಅವೆರಡು ಸ್ಕೂಲ್ ಬಿಟ್ಟು ಓಕೆ ಈಗ ನಿಮ್ಗೆಲ್ಲರಿಗೂ ಅರ್ಥ ಆಯ್ತಲ್ಲ ಅರ್ಥ ಆಯ್ತಂದ್ರೆ ಒಂದು ಲೆಕ್ಕ ಕೊಡ್ತೀನಿ ನೀವು ನಾನು ಒಂದ್ ಟೈಮ್ ಕೊಡ್ತೀನಿ ಆನ್ಸರ್ ಹೇಳ್ಬೇಕು ನೀವು ಎಷ್ಟೆಷ್ಟು ಬರ್ತೈತಿ ಅಂತ ಇದೇ ಲೆಕ್ಕನ ಏನ್ ಮಾಡಿದಾರ ಇಲ್ಲಿ ಅಂತಂದ್ರೆ 11 ಕೊಟ್ಟಿದ್ದಾರ ದೆನ್ x + y = 8 ಕೊಟ್ಟಿದ್ದಾರ ಯಾವುದೋ ಒಂದು ಎಕ್ಸಾಮ್ನಾಗ ಬಿದ್ದಿದೆ ಸೊ ಈ ಬಿದ್ದದ ಕ್ವಶನ್ ನಾನು ನಿಮಗೆ ಬೋರ್ಡ್ ಮೇಲೆ ಹಾಕಿದ್ದೀನಿ ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತಿದ್ದೀನಿ ಇದು 2 ಮಾರ್ಕ್ಸ್ ಕ್ವಶನ್ ಇದು 2 ಮಾರ್ಕ್ಸ್ ಕ್ವಶನ್ ಸೊ ಟೈಮ್ ಇಸ್ ವೆರಿ ಶಾರ್ಟ್ therefore ನಾನು ಕೊಟ್ಟಿದ್ದೀನಿ ನೀವು ಮಾಡ್ತೀರಾ ಇದು ಬೋರ್ಡ್ ಮೇಲೆ ಕಾಣಿಸ್ತಿದೆಯಾ 2x + y = 11 x + y = 8 ಈ ಲೆಕ್ಕ ನೋಡಿ ಕಾಣ್ತಿದೆಯಾ ಬೋರ್ಡ್ ಮೇಲೆ ಹಲೋ Yes, sir. ಕಾಣ್ತಿದ್ಯಾ ಮಾಡ್ತೀರಿ ನಮ್ಮ ಅದನ್ನ ಮಾಡಿ ಆನ್ಸರ್ ಹೇಳ್ತೀರಾ Yes, sir. ಓಕೆ ಮಾಡಿ ಹೇಳಿ ಬೇಗ ಆನ್ಸರ್ ಬಂತಾ ಒಂದ್ ನಿಮಿಷ ಸರ್ ಮಾಡ್ತಿದೀವಿ. ಮಾಡ್ತಿದ್ದೀರಾ ಓಕೆ ಓಕೆ ಮಾಡಿ ಮಾಡಿ ಬಂತ ಆನ್ಸರು ಹಲೋ ಬರ್ಲಿಲ್ಲ ಅಂದ್ರೆ ನಾ ಹೇಳ್ತೀನಿ X ಬೆಲೆ 1 ಬಂದೈತ್ರಿ ಸರ್. x ಬೆಲೆ 1 ಬಂತಾ y ಬೆಲೆ ಹಾ ರೀ ಸರ್ ಮಾಡಾಕತ್ತೀರಿ ಸರ್ ಈಗ. ಏ ಇಲ್ಲಿ ನೋಡಿ, x = 1 ಬೆಲೆ ಬಂದ್ರಂದ್ರೆ ಅದು ಕರೆಕ್ಟ್ ಆಗ್ತದೆ X1 ಬಂದ್ರಿ x ಎಷ್ಟು ಬಂತು ಸರ್ X3 ಬಂತ್ರಿ ಸರ್ ಹಾ x3 ಬಂತು ಓಕೆ y ಎಷ್ಟು ಬಂತು Y 5 ಬಂತ್ರಿ ಸರ್ ಹಾ ಎಸ್ ಇಲ್ಲೇ ನೋಡಿದ್ರೆ ಗೊತ್ತಾಗ್ತದೆ 3 + 5 ಕೂಡಿಸಿದ್ರೆ ಎಷ್ಟು 8 ಇನ್ನೊಮ್ಮೆ ಬಿಡಿಸ್ತೀನಿ ನಾನು
ಇಲ್ಲಿ ಸರ್ ನೋಡಿ ನಾವ್ ಲೆಕ್ಕ ಲೆಕ್ಕ ಸರ್ ನಾವ್ ಲೆಕ್ಕ ಮಾಡಿದಾಗ ನಮ್ದು 3 ಬಂದಿತ್ತು ಸರ್ ಅದ ಎಕ್ಸ್ ಎಕ್ಸ್ ಟಿ ಅಂತ ಬಂದಿತ್ತು ಸರ್ ಫಸ್ಟ್ ಅದು ಹಾ ಮತ್ ನಾವ್ ಇನ್ನೊಂದ್ಸಲಿ ನಾವ್ ನೀವ್ ಹೇಳಿರೋ ಇದ್ ಪ್ರಕಾರ ಮಾಡಿದಾಗ ಇದು ಬಂತ್ರಿ ಸರ್ 1 ಬಂತ್ರಿ. ಇರ್ಲಿ ಈಗ ನಾ ಇನ್ನೊಮ್ಮೆ ತಿಳಿಸ್ತೀನಿ ಇನ್ನೊಮ್ಮೆ ನೋಡ್ಬಿಡಿ. ಸೊ ಇದು ಇದ್ದಾಗ ಏನ್ Okay, sir. ಮಾಡ್ಬೇಕು? ನೀವೇನ್ ಡಿಸೈಡ್ ಮಾಡಿರಿ ಅಲ್ಲಿ ಮಟ ಅಷ್ಟೇ ಎಕ್ಸ್ಕ್ಯೂಸ್. ನಂತರ ಹೋದ್ರೆ ಈಗ ರಚಪ್ಪನ ತಗೊಂಡ್ಬಿಡಿ 2x plus x ಅವ್ರದ್ದು ಅಬ್ಸೆಂಟ್ ಆಗ್ತದೆ plus ಇಲ್ಲಿ y ಇದೆ, ಇಲ್ಲಿ 11 ಮತ್ತು 8 ಇದೆ, ಹೌದಾ? ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ನೋಡ್ರಿ, ಪ್ಲಸ್ ಮೈನಸ್ ಇದೆಯಾ? ಇಲ್ಲ. ಪ್ಲಸ್ ಮೈನಸ್ ಇದೆಯಾ? ಇಲ್ಲ. ಸೊ ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ನಮ್ಗೆ ಬರೋದು ಏನ್ ಮಾಡ್ಬೇಕು? ಇಲ್ಲ ಸಬ್ಟ್ರಾಕ್ಟ್. ಒಂದು ತಗೋದೈತಿ. ಸಬ್ಟ್ರಾಕ್ಟ್ ಅದ್ರ ಅಂದ್ರೆ ಸಂಬಂಧ ಈಗ ನಾನು ಈ ಮೀಟಿಂಗ್ ಕೂಡಿಸ್ರಪ್ಪ ಅಂತ ಹೇಳಿದ್ದ. ಕಳೀರಿ ಅಂದ್ಕೂಡ್ಲೆ ಏನ್ ಮಾಡ್ಬೇಕು? ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. ಚಿಹ್ನೆಗಳು ಅಂತಂದ್ರೆ ಚೇಂಜ್ ದಿ ವಾಟ್ ಸೈನ್ ಚೇಂಜ್ ಮಾಡಿದ್ರ ಇಲ್ಲಿ 2 ಐತಿ, ಇಲ್ಲಿ 1 ಇದೆ. ಸೊ therefore ಇಲ್ಲಿ 1x ಆಯ್ತು. ದಟ್ ಈಸ್ ಇದು ಕ್ಯಾನ್ಸಲ್ ಆಗ್ಬಿಟ್ರೆ ಸೊ 11 ರ 8 ಸೊ 3. ಹಂಗಂದ್ರೆ x is equal to ಏನಾಯ್ತು? 3. ಸೊ ಇನ್ನೊಂದು x plus y is equal to 8. x ಇದ್ದಲ್ಲ 3 plus y is equal to 8. y is equal to 8 minus 3. ಸಂಬಂಧ ಇಲ್ಲ. Yes, sir. ಇನ್ನೊಂದು ಪ್ರಾಬ್ಲಮ್ ಐತಿ ನೋಡ್ರಿ. 2x plus 3y is equal to 7. ಇದು ಎರಡು ಮತ್ತೆ y is equal to 5. ಇದು ಒಂದೇ ದಿವಸ ಜುಲೈ ಎರಡು ದಿವಸ 2022 ಐತಿ. ಅದೇನು ನೋಡಿ ಬಹಳ ಸಮಸ್ಯೆ ಆಗತೈತಿ. ನಿಂಗಪ್ಪ ಬಿಡುದಿಲ್ಲ, ಅದು ಏನೋ ಸ್ವಲ್ಪ ಸಮಸ್ಯೆ ಬಂದ ಒಂದೇನೋ ಇದು ಮಾಡಿದ್ನ ಮತ್ತೆ ಹೇಳಿದ್ಮೇಲೆ ಮತ್ತೆ ಈಗ ಬಿಡುದಿಲ್ಲ, ಕಂಟಿನ್ಯೂ ಐತಿ. ಈಗ ಇವುಗಳು ಕ್ವಶನ್ಸ್ ಇನ್ನೊಂದ್ಸಲಿ ಹೇಳಿ ಸರ್. ಕ್ವಶನ್ಸ್ ಕಾಣ್ತಿಲ್ಲ ಅದು. 2x plus 3y is equal to 7. 2x plus y is equal to 5. ದೊಡ್ಡದು ಬರ್ದಿ ನೋಡ್ರಿ, ಕಾಣ್ತಿದೀಯಾ? ವಿಮಾನ ಬಾಯ್. ಯಾವಲ್ಲ ಅವಲ್ಲ ಅವಲ್ಲ ಈ ಕಡೆ ಎಲ್ಲಾರು ಎಸ್ ಬರ್ಕೊಂಡಿದ್ರಿನಾ? ಈಗ ಏನ್ ಮಾಡ್ಬೇಕು? ನೆಕ್ಸ್ಟ್ 3 ಇದೆ, ಇಲ್ಲಿ 1y ಇದೆ. ಹಲೋ, x ಬೆಲೆ x ಬೆಲೆ 3 ಬಂದ್ರಿ ಸರ್, y ಬೆಲೆ 1 ಬಂದ್ರಿ. x is equal to 3 ಬಂದಿದೆ ಅಂತೆ, y is equal to 1. 3 2s are 6 plus 3 1s are 3 ಅಂದ್ರೆ ಎಷ್ಟಾಯ್ತು? ಜಾಸ್ತಿ ಆಯ್ತಲ್ಲ. x is equal to 3 ಬಂತ, 3 2s are 6 ಆಯ್ತು. 3 ಬಂದ 3 1s are 3, 6 3 9. ಇಲ್ಲಿ ಏನೈತಿ? 7 ಇದೆ. ಯುವರ್ ಆನ್ಸರ್ ಈಸ್ ರಾಂಗ್. ಹೌದಾ? ಏನಮ್ಮ? 2 ಬಂದಿದೆ. y is equal to ಎಷ್ಟು ಬಂದಿದೆ? x is equal to 2 ಬಂತಂದ್ರ y is equal to 1 ಬರ್ಬೇಕು. 2 4, 4 3 7. ಕರೆಕ್ಟ್ ಬಂದಿದ್ಯಾ?
ಓಕೆ, ನಾ ಏನ್ ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕ ಇಲ್ಲ. ಸರ್ ಬೇರೆಯವ್ರಿಗೆ ಅರ್ಥ ಆಗಿದೆ ಅಂತ ಕೇಳಿ ಸರ್. ಬೇರೆಯವ್ರಿಗೆ ಅರ್ಥ ಆಗಿಲ್ಲ ಅಂತ ನೀನ್ ಅಷ್ಟೇ ಮಾತಾಡ್ತಿ, ಬೇರೆಯವ್ರು ಹೇಳಲ್ರಲ್ಲ ಯಾರು. ಸರ್ ಅವ್ರಿಗೆ ನೀವು ಹೇಳ್ರಿ ಸರ್. ನಾನ್ ಹೇಳ್ತಿದ್ದೀನಲ್ಲ, ಮತ್ ನಿನಗೆ ಹೇಳ್ದಂಗ ಅವ್ರಿಗೆ ಹೇಳ್ತಿದ್ದೀನಿ. ಹಾ ರೀ ಸರ್. ಹಾ, ನಮಗ್ ಯಾರು ಅರ್ಥ ಆಗೈತ್ರಿ ಮಾತಾಡೋದು? ಸರ್. ಅರ್ಥ ಆಗಿದ್ಯಾ? ಎಸ್ ಹಾ. ಸರ್. ಓಕೆ, ಈಗ ಹಂಗಂದ್ರೆ ನಾವು ಇದನ್ನ ಬಿಟ್ಟು ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶ ವಿಧಾನ ಅಂತ ಐತಲ್ಲ, ಆದೇಶ ವಿಧಾನ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಅದನ್ನ ಹೇಳೋಣ. ಸಬ್ಸ್ಟಿಟ್ಯೂಷನ್ ಮೆಥಡ್, ಆದೇಶ ವಿಧಾನ ಹೇಳೋಣ ಬೇಡ? ಯಾಕಂದ್ರೆ ಎಕ್ಸಾಮ್ನಾಗ ಆಲ್ಮೋಸ್ಟ್ ಎಲಿಮಿನೇಷನ್ ಮೆಥಡ್ ಇದೆ. Yes sir, ಹೇಳ್ರಿ ಸರ್. ಹೇಳೋಣ. ಹೇಳ್ರಿ ಸರ್. ಓಕೆ, ಹ್ಞೂ ಸರ್. ಸರ್ 2x plus y is equal to 8 ಅಂತ ಇದೆ, x minus y is equal to 1 ಅಂತ ಆಗಿಲ್ಲ. ಒಂದು ಎಕ್ಸಾಂಪಲ್ ತಗೊಂಡಿದ್ದೆ ನಾನು. ಇಲ್ಲೇ ನಾವು ಇದನ್ನ ಸಮೀಕರಣ 1, ಸಮೀಕರಣ 2 ಅನ್ನ, ಅಥವಾ ಸಮೀಕರಣ 1, 2 ಅನ್ನೋದಕ್ಕಿಂತ ಮೊದಲ ಫಸ್ಟ್ ಗೆ ನಾವು ಏನು x plus y is equal to 8 ಅಂತ. ಈಗ ನಾವು ಇದನ್ನ ಏನ್ ಮಾಡೋಣ, ಸೊ ಮೈನಸ್ y ಆ ಕಡೆ ಹೋದ್ರೆ ಅಂದ್ರೆ you transfer this one that side, then what happen? X is equal to 1 plus y. X is equal to ಎಷ್ಟು? 1 plus y. ಈ 1 plus y ಈಗ ಇಕ್ವೇಶನ್ 1 ದಾಗ, ಸೊ ಏನ್ ಮಾಡೋಣ, x ದ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಕೊಟ್ಟನು. ಸೊ ಇಂಗ್ಲಿಷ್ನಾಗ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಈಕ್ವೇಶನ್ 1. ಹಾಗಾದ್ರೆ ಒಂದೇ ಈಕ್ವೇಶನ್ ಇಲ್ಲೇನೈತಿ ಅಂತಂದ್ರೆ 2x plus y is equal to 8 ಇದೆ. ಎಲ್ಲಿ x ಇದೆ ಅಲ್ಲಿ ಏನ್ ಮಾಡ್ಬೇಕು ನಾವು ಅಂದ್ರೆ 1 plus y ಅಂತ ತುಂಬಬೇಕು, ಪ್ಲಸ್ y is equal to 8. ನೋಡಿ, ಎಲ್ಲಿ x ಇದೆ ಅಲ್ಲಿ ಏನ್ ಮಾಡ್ಬೇಕು ನಾನು 1 plus y. ಸೊ ಮುಂದೆ ಏನ್ ಮಾಡೋದು, ಇದನ್ನ ಮಲ್ಟಿಪ್ಲೈ ಮಾಡೋದು. 2 1 ಜಾ 2 ಪ್ಲಸ್ y ಇಂಟು 2 ಅಂದ್ರೆ 2y ಪ್ಲಸ್ y is equal to 8 ಆಯ್ತು. ಮುಂದೆ 2y ಇಲ್ಲಿ ಒಂದು y ಐತಿ, 3y ಆಯ್ತು. 3y is equal to 8. ಈ 2ನ್ನ ಆ ಕಡೆ ಕರ್ಕೊಂಡೋದ್ರೆ 2 ಆಯ್ತು. ಮುಂದೆ ಏನ್ ಮಾಡುದು ಅಂತಂದ್ರೆ 3y is equal to 8ರಾಗ 2 ಕಳೆದ್ರೆ ಎಷ್ಟು? 6. Therefore y is equal to 6/3. 3 1 3 2 y is equal to ಎಷ್ಟು ಬಂತು? 2 ಬಂತು. ಇನ್ನು y2 ಬಂತಂದ್ರೆ ನಮಗೆ x ಬೇಕು. ಸೊ ನಮಗೆ x ಇಲ್ಲಿ ನೋಡಿ, ನಾನು x is equal to ಏನೈತಿ 1 plus y. Therefore x is equal to 1 plus y ಅಂದ್ರೆ 2. ಸೊ 1 plus 2 ಅಂದ್ರೆ 3. ಸೊ ಹಂಗಂದ್ರೆ y ಬೆಲೆ, x ಬೆಲೆ ಎಷ್ಟಾಯ್ತು ಹಂಗಂದ್ರೆ 3. ಸೊ ಹಂಗಂದ್ರೆ x is equal to 3 and y is equal to ಎಷ್ಟು? x is equal to 3, y is equal to 2 ಅಂತ ಹಾಕಿ ಬಾಕ್ಸ್ ನಾಗ ಹಾಕಿ ಬಿಟ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಏನೇ ಡೌಟ್ಸ್? ಸರ್ ಅದು 1 plus y ಅಂತ ಹೇಳಿ ಹಾಕದ್ರಲ್ಲ ಸರ್, ಈ ಕಡೆ ಹಾ 2x plus y is equal to 8 ಅಂತ ಹೇಳಿ ಹಾಕಿ ಕೆಳಗಡೆ ಬಂದಾಗ ಅದು 2 bracket 1 plus y bracket ಹಾ. close ಅಂತ ಹೇಳಿ ಹಾಕಿದ್ರಿ ಸರ್, ಅಲ್ಲಿ ಹೆಂಗ್ ಬಂತ್ರಿ ಅನ್ನೋದು ಗೊತ್ತಾಗಲ್ರಿ ಸರ್ ಹಾ, ನನಗೆ. ಇದು ಹೆಂಗ್ ಬಂತಂತ ಗೊತ್ತಾಗಿಲ್ಲ. ಇಲ್ಲಿ ನೋಡ್ಕೊಣ, 2x plus y is equal to 8 ಇದೆಯಾ? ಸೊ 2 Yes, sir. ಇದೆ. x ಇದ್ದಲ್ಲಿ ಏನಿದೆ ನೋಡ್ರಿ, 1 plus y ಇದೆ. x ಇದ್ದಲ್ಲಿ ಏನ್ ತಗೊಂಡಿ ನಾನು? 1 plus y plus y is equal to 8 ಆಯ್ತು. ಮುಂದೆ ಹಾ ಹೇಳ. ಅದು ಸ್ಥಳಾಂತರ ಮಾಡ್ತೀರೇನ್ರಿ ಸರ್ ಅದನ್ನ? ಅದನ್ನ ಮೈನಸ್ ಏನು ಸ್ಥಳಾಂತರ ಮಾಡಿಲ್ಕಣ, ಅಲ್ಲೇ x ಇದ್ದಲ್ಲಿ ಬೆಲೆ ತುಂಬಿದೀನಿ. ಅದು ಮೇಲ್ಗಡೆ x minus y ಇದೆ ಸರ್, ಅದನ್ನ ಸ್ಥಳಾಂತರ ಮಾಡ್ತೀರಾ ಅಂತ ಕೇಳಿದ್ದು. ಹಾ ಎಸ್, Sir, ಇಲ್ಲಿ 2 ಐತಲ್ಲ, 2 ನ ಏನ್ ಮಾಡೀನಿ, ಸ್ಥಳಾಂತರ ಮಾಡಿದೀನಿ ನಾನು. ಅದು ಅಲ್ಲ ಹೌದಾ? ಸರ್, ಅದು ಅಲ್ಲ ಸರ್, ಹಾ, x minus y ಇದೆ ನೋಡಿ ಮೇಲ್ಗಡೆ. ಸರ್ ಅದ ಮೈನಸ್ ಇದ್ದದ್ದು ಪ್ಲಸ್ ಆಗತ್ತಿಲ್ರಿ ಸರ್. ಇಲ್ಲಿ ಮೇಲ್ಗಡೆ ಸರ್, ಮೇಲ್ಗಡೆ ಇಲ್ಲೇ? ಸ್ಟಾರ್ಟಿಂಗ್ ಲೆಕ್ಕ ಬರ್ತೀವಲ್ಲ ಸರ್ ಅವಾಗ. ಹಾ ಹಾ ಆ ಕಡೆ ಹಾ, ಸರ್, ಇಲ್ಲೇ x minus y. ಹಾ, ಅದು ಇಲ್ಲೇ minus ನೋಡು. plus ಹಾ, ಇದನ್ನ ಸ್ಥಳಾಂತರ ಮಾಡೀನಿ, y ನ ಈ ಕಡೆ ತಗೊಂಡೋಗಿನಿ. ಆಮೇಲೆ ಏನ್ ಮಾಡೀನಿ, x ಇದ್ದಲ್ಲೇ x ಇದ್ದೀನಿ, x ಇದ್ದಲ್ಲೇ x ಇದೆ. y ಮೈನಸ್ ಆ ಕಡೆ ಹೋದ್ರೆ ಏನಾಗ್ತದೆ, ಪ್ಲಸ್ ಆಯ್ತು.
ಮೈನಸ್ Yes, sir. ಬಿಕಮ್ಸ್ Yes, sir. ಪ್ಲಸ್ 1 ಪ್ಲಸ್ y. ಅರ್ಥ ಆಯ್ತಾ ಈಗ? Yes, sir. ವೆರಿ ಗುಡ್. ಓಕೆ. ಸೊ ಈಗ ಇದು ಮೆಥಡ್ ಎಲ್ಲ ಗೊತ್ತಾಯ್ತು ಎಲ್ಲರಿಗ? Yes, sir. ಹಾ, ಓಕೆ. ಈಗ ಇಂಥದ್ದು ಲೆಕ್ಕ ಕೊಟ್ರಿ ಯಾವ್ದಾರ ಕೊಟ್ರು ಮಾಡಕ್ ಬರ್ತಿದ್ಯಾ? Yes, sir. ಮಾಡ್ತೀವಿ ಸರ್. ಮಾಡ್ತೀರಾ? ಗುಡ್. ಹಾಗಾದ್ರೆ Yes, sir. ಒಂದು ನೋಡೋಣ. ಬರ್ಕೊ- 2x Sir, ಪ್ಲಸ್ ಹೇಳಿ. ಸರ್ ಅದನ್ನ ರಬ್ ಮಾಡ್ಬಿಡಿ ಸರ್, ನಾವು ಬರ್ಕೋತೀವಿ ಅದನ್ನ. ರಬ್ ಮಾಡ್ಬಾರ್ದ? ಹಾ, ಎಸ್ ಸರ್. ಹಾ, ಮಾಡಿದ್ರಲ್ಲ. ಓಕೆ, ನೋಡ್ರಿ ಬರ್ಕೋರಿ ಹಂಗಾದ್ರೆ. ಓಕೆ, ಬರ್ಕೊಂಡ್ರ್ಯಾ? ಹಾ, ಬರ್ಕೊಂಡಿದ್ರ್ಯಾ? ಓಕೆ ಸರ್, ಓಕೆ ಸರ್. ಓಕೆ, ಅಂದ್ರೆ ಟೈಮ್ ಇಲ್ಲ, ಮುಂದೆ ಹೋಗೋಣ. ವಿ ಕ್ಯಾನ್ ಕವರ್ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಹಿಯರ್. ಓಕೆ. ಓಕೆ ಸರ್, ಓಕೆ. ಹಾ, ಈಗ ನಾನೇನ್ ಮಾಡಿದ್ಯಾ, ಇಷ್ಟತನ ನಾ ಹೇಳಿದ್ದು ಆದೇಶ ವಿಧಾನ ಮತ್ ಇನ್ನೊಂದ್ ಯಾವ್ದು, ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಕಲಿಸಿದ್ಯಾ. ಸೊ ಇದ್ರಾಗ ಎಕ್ಸಾಮ್ನ್ಯಾಗ ಮೋಸ್ಟ್ ಪ್ರಾಬಬ್ಲಿ ಎಲಿಮಿನೇಷನ್ ಮೆಥಡ್ ಬಾಳ್ ಬೀಳ್ತವು. ಅದು ಈಸಿ ಇದೆ ನಿಮಗ. ಪಾಸ್ ಆಗ್ಲಿಕ್ಕೆ 2 ಮಾರ್ಕ್ಸ್ ಅಗ್ದಿ ಈಸಿಯಾಗಿ ತಗೋಬಹುದು. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಬರ್ತೈತಿ. ಹಂಗೆ ಸುಮ್ಕ ಇದೆ ಅಂತ ಕುಂತ್ರ ಬರಲ್ಲ. ಸೊ ಇಂಥ ಪ್ರಾಬ್ಲಮ್ಸ್, ನಂಬರ್ ಆಫ್ ದಿ ಪ್ರಾಬ್ಲಮ್ಸ್ ಯು ಶುಡ್ ಸಾಲ್ವ್ more and more, then you will get it 2 marks. ಓಕೆ. ಸೊ ಈಗ ನೆಕ್ಸ್ಟ್ ತಗೊಂಡು ನಾವು ಅನ್ವಯ ಪ್ರಶ್ನೆಗಳು. ಇದು 3 ಮಾರ್ಕ್ಸಿಗೆ ಕೊಡ್ತಾರೆ. 3 ಮಾರ್ಕ್ಸಿಗೆ ಅನ್ವಯ ಪ್ರಶ್ನೆಗಳು. ಏನ್ರಿ? ನಂದೊಂದು ಕ್ವಶನ್ ಇದೆ ಸರ್. ಹೇಳಮ್ಮ. x plus 2y is equal to 5. x plus 2y. Yes, sir. ಹಾ, Is equal to 5. 5. ಹಾ, x minus y is equal to 2. ಹಾ, ವರ್ಜಿಸುವ ವಿಧಾನ ಸರ್. ಹಾ, ವರ್ಜಿಸುವ ವಿಧಾನ. ನೋಡ ಮಕ್ಕಣ, ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನನಗೆ ಕ್ಯಾನ್ಸಲ್ ಆಗಕ್ಕ ನೋಡು. ಕ್ಯಾನ್ಸಲ್ ಆಗ್ತಾವನ್ನ ಪ್ಲಸ್ ಮೈನಸ್ ಇದೆ. ಓಕೆ, ಈಸಿಯಾಗಿ ಕ್ಯಾನ್ಸಲ್ ಆಗ್ತಾವ. ಬಟ್ ಯಾವಾಗ ಆಗ್ತೈತಿ ಅಂದ್ರೆ ಇಲ್ಲಿ 2 ಐತಿ, ಇಲ್ಲಿ 2 ಬೇಕು ನನಗೆ. ಹೌದೇನಾ? Yes, sir. ಆ 2 ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕು? 2 ಲಿಂದ ಮಲ್ಟಿಪ್ಲೈ ಮಾಡ್ಬೇಕು. ಏನ್ ಮಾಡ್ಬೇಕು? 2 ಲಿಂದ. ಯಾರಿಗೆ 2 ಲಿಂದ ಮಲ್ಟಿಪ್ಲೈ ಮಾಡ್ಬೇಕು? 2ನೇ ಇಕ್ವೇಶನ್ಗೆ 2 ಲಿಂದ ಮಲ್ಟಿಪ್ಲೈ ಮಾಡಿ. 1ನೇ ಇಕ್ವೇಶನ್ ಆಸ್ ಇಟ್ ಈಸ್ ಹಂಗೆ ಇಟ್ಬಿಡಿ. 2y is equal to 5. So 2x minus 2y is equal to 2 to the 4. ಈಗ ನೋಡಿಮ್ಮ, ಈಗ ಪ್ಲಸ್ ಇದೆ, ಮೈನಸ್ ಇದೆ, 2 ಇದೆ, 2 ಇದೆ, y ಇದೆ, y ಇದೆ. ಕರೆಕ್ಟಾ? ಪ್ಲಸ್ ಮೈನಸ್ ಐತಂದ್ರೆ ಕ್ಯಾನ್ಸಲ್ ಆಕತಿಯಾ? ಕ್ಯಾನ್ಸಲ್ ಆಕತಿಯಾ? ಆಕತಿ ಅಂದ್ಕೊಳ್ಳಿ. ನೀವೇನ್ ಮಾಡ್ಬೇಕು? ಕೂಡಿಸಿ ಅಂದ್ರೆ ಆಡ್ ಮಾಡ್ಬೇಕು. ಆಡ್ ಮಾಡಿದ್ರೆ 3x ಆಯ್ತು, ಇದು ಕ್ಯಾನ್ಸಲ್ ಆಯ್ತು, 9 ಆಯ್ತು. x is equal to 9/3 ಅಂತಂದ್ರೆ ಆನ್ಸರ್ ಏನ್ ಬಂತು? 3 1 3 3 3 1 3 3. x is equal to ಎಷ್ಟು ಬಂತು? 3, sir. ಹಾ, ಅರ್ಥ ಆಯ್ತಾ ಇದು? Yes, sir. ಓಕೆ, ಮುಂದೆ ಹೋಗ್ಬೋದಾ? ಮುಂದೆ ಹೋಗ್ಬೋದಾ? Yes, sir. ಹಾ, ಓಕೆ. ಓಕೆ, ಈಗ ಒಂದು ಪ್ರಶ್ನೆ ಬರ್ಸ್ತೀನಿ ನಾನು. ಬಟ್ ನಾನು ಇಂಗ್ಲಿಷ್ನ್ಯಾಗ ಬರ್ಸ್ತೀನಿ. ಅದನ್ನ ನೀವು ಕನ್ನಡದಾಗ ನೀವು ಕನ್ವರ್ಟ್ ಮಾಡ್ಕೋಬೇಕು. ಎಕ್ಸಾಮ್ನಾಗ ಅಥವಾ ನೀವು ಕ್ವಶನ್ ಪೇಪರ್ನಾಗ ಇಂತ ಲೆಕ್ಕ ಬಂದವು ನೋಡ್ರಿ. ಏನಂದಾರ, ನಾನು ಕನ್ನಡದಾಗ ಹೇಳ್ತೀನಿ. ಪ್ರಶ್ನೆ ಏನಂತಂದ್ರ, ಎ ಫ್ರಾಕ್ಷನ್ ಬಿಕಮ್ಸ್, ಬರ್ಕೊಳ್ಳಿ ಎಲ್ಲರೂ, 8/11 if 3 is added to both